ಹೊರಸ ನಿಲ್ಲದ ನಿದ್ರೆ. ಹೌದು. ಅರಸ ನಿಲ್ಲದ ಊರು ಹೊರಸ ನಿಲ್ಲದ ನಿದ್ರೆ. ನಿದ್ರೆ ನಿದ್ರೆ. ಪುರುಷ ನಿಲ್ಲದ ಹೆಣ್ಣಿನ ಬಾಳು ಹೊಳಿ ಒಳಗ ಅಕ್ಷರ ಬರದಂತೆ ಸರ್ವಜ್ಞ ಅಂತ ಹೇಳಿದ್ರು. ಹೌದಾ ಹೇಳರಲ್ರಿಪ್ಪ ಮಾತಾ. ಮನುಷ್ಯ ಮನಸ್ಸು ಮಾಡಿದ್ರ ಏನು ಮಾತಾಡಕ್ನು ಬರ್ತದ. ಹೌದು. ಏನು ಮನಸ್ಸು ಮಾಡಬೇಕು. ಹಾ ಮನಸ್ಸು ಮಾಡ್ದೆ ಏನು ಬೇಕಾದ ಮಾಡಬಹುದು, ಏನು ಬೇಕಾದ ಮಾತಾಡಬಹುದು, ಏನು ಬೇಕಾದ ಹಾಡಬಹುದು. ಹೌದಾ. ಅದಕ್ಕಿರ್ಲಿ ಪುಣ್ಯಾತ್ಮರೇ, ಹಾ ಇವತ್ತು ಹೆಚ್ಚಿಗೆ ಮಾತುಗಳನ್ನ ಆಡ್ಲಾರ್ದೆ ಹೌದು ಹೌದು ವಿಷಯ ವಿಷಯ ಗುರು ಮತ್ತು ದೇವರು, ಗುರು ಮತ್ತು ಶಿಷ್ಯ. ಗುರು ಮತ್ತು ಶಿಷ್ಯ. ಹೌದು. ವಿಷಯ ಬಹಳ ಕಡೆ ಗುರು ದೇವರ ನಡೆದಿರ್ತಾವ. ಹೌದು ಹೌದು. ಅದಕ್ಕೆ ಇಲ್ಲಿ ಗುರು ಶಿಷ್ಯ ಇಟ್ಟಾರಪ್ಪ. ಚೇಂಜ್ ಆಗ್ಲೈತಿ, ಗುರು ಶಿಷ್ಯ ಇಟ್ಟಾರ. ಹೌದು ಹೌದು. ಗುರುವಿನ ಕೂನಾನೆ ಕಲಿಯುಗದೊಳಗೆ ಏನು ಉಳ್ದಾದ? ಏನು ಉಳ್ದಾದ? ಏನು ಗುರು ಏನು ಇದು ಶಿಷ್ಯ ಪವಾಡ ಮಾಡ್ದ, ಶಿಷ್ಯನ ಕೂನ ಭೂಮಿ ಮ್ಯಾಲ ಏನು ಉಳ್ದದ ಅಂತಕ್ಕಂಥದ್ದು ಇವತ್ತಿನ ದಿವಸ ಈ ಊರಾಗ ಹೇಳ್ಬೇಕಾಗ್ಯದ. ಆಗ್ಯದಲ್ರಿ. ಶಿಷ್ಯ ಯಾರು? ಯಾರು? ಅಡಿಕೇಶ್ವರ ಋಷಿ. ಹೌದು ಹೌದು. ಕೈಲಾಸದೊಳಗ ಗುರುವಿನ ಸೇವಾ ಮಾಡ್ತಿದ್ದ. ಹೆಂಗ ಮಾಡ್ತಿದ್ದ? ಹೆಂಗ? ದಿನಾಲು 1001 ಹೂವ ತಂದು ಅಡಿಕೇಶ್ವರ ಋಷಿ ಶಿಷ್ಯ ಗುರುವಿನ ಸೇವಾ ಮಾಡ್ತಿದ್ದ. ಹೌದಪ್ಪ ಹೌದು ಮಾಡ್ತಿದ್ದ. ಎಷ್ಟು ಹೂವ? 1001. 1001 ಹೂವಗಳನ್ನು ತೆಗೆದುಕೊಂಡು ಬಂದು ಹರಿದುಕೊಂಡು ಬಂದು ಹೌದು ಗುರುವಿನ ಸೇವೆ ಮಾಡ್ತಿದ್ದ. ಒಂದು ದಿವಸ ಅವಸರ ಮಾಡಿ ಹೋಗುವಂತ ಸಮಯದೊಳಗ ಏನಾಗದಪ್ಪ? ಒಂದು ಹೂವ ಜಾರಿ ಕೆಳಗೆ ಬಿತ್ತು. ಆ ಹೂವಿನ ಮ್ಯಾಲ ಅಡಿಕೇಶ್ವರ ಋಷಿ ಶಿಷ್ಯ ತನ್ನ ಪಾದ ಸ್ಪರ್ಶ ಮಾಡ್ದ. ಅವನಿಗೆ ಗೊತ್ತಿರ್ಲಾರ್ದೆ ಹೌದು ಹೌದು ಆ ಹೂವಿನ ಮ್ಯಾಲ ಒಯ್ದ ಕಾಲಿಟ್ಟ. ನನ್ನ ಗುರುವಿಗೆ ತಗೊಂಡು ಹೊಂಟಿರ್ತಕ್ಕಂತ ಹೂವಿನ ಮ್ಯಾಲ ಯಾವಾಗ ನನ್ನ ಆ ಪಾದ ಸ್ಪರ್ಶ ಆಗದ ಅಂದ ಬಳಕ ಇವು ಪಾದಗಳು ಇರಬಾರ್ದು ಅಂತೇಳಿ ತನ್ನ ಪಾದಗಳನ್ನ ಶಿಷ್ಯ ಕಡ್ಕೊಂಡ. ಹೌದು ಕಡ್ಕೊಂಡನಪ್ಪ ಶಿಷ್ಯ. ಮಂಡಗಾಲಿಲಿ ಹಂಗೆ ಗುರುವಿನ ಬಳಿಯಕ್ಕೆ ಹೋಗಿ 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 ಹೂವಗಳನ್ನ ಹಾರಿಸ್ಲಕತ್ತ. 1000 ಹೂವ ಅದು ಒಂದು ಹೂವ ಕಡಿಮೆ ಬಿತ್ತು. ಕಡಿಮೆ ಬಿತ್ತು. ಅವಾಗ ಇವರು ಗುರು ಕೇಳ್ತಾನ. ಯಾನ ಕೇಳ್ದ? ಶಿಷ್ಯ ಶಿಷ್ಯ ದಿನಾಲು 1001 ಹೂವ ತಂದು ಸೇವೆ ಮಾಡ್ತಿದ್ದಿ. ಇವತ್ತು ನಿನ್ನ ಭಕ್ತಿ ವ್ಯರ್ಥ ಇತ್ತಲ್ವ? ಹೌದು. ಒಂದು ಹೂವ ಕಡಿಮೆ ಬಿದ್ದದಲ್ವ ಅಂತೇಳಿ ಗುರು ಒಂದು ಕುಳಿಯವಾಗ ನನ್ನ ಶಿಷ್ಯ ಹೇಳ್ತಾನ. ಯಾನ್ ಹೇಳ್ದ? ಯಪ್ಪ ಒಂದು ಹೂವ ಕಡಿಮೆ ಬಿದ್ದದ ಅಂತೇಳಿ ವಿಚಾರ ಮಾಡಕ್ ಹೋಗ್ಬೇಡ, ಚಿಂತೆ ಮಾಡಕ್ ಹೋಗ್ಬೇಡ, ನನ್ನ ಭಕ್ತಿ ವ್ಯರ್ಥಲಕ್ ಹೋಗ್ಬೇಡ. ನನ್ನ ಶಿರಾನ್ಯಾಗ ಕಡ್ದು ಹೂವ ಮಾಡಿ ಹಾರಿಸ್ನೆ ಅಂತೇಳಿ ಅಡಿಕೇಶ್ವರ ಋಷಿ ಶಿಷ್ಯ ತನ್ನ ಶಿರಾನ್ಯಾಗ ಕಡ್ದು ಹೂವ ಮಾಡಿ ಗುರುವಿನ ಪಾದಕ್ಕೆ ಹಾರಿಸ್ಯಾನ. ಅದೇ ಶಿಷ್ಯನ ರುಂಡ ಈಗ ಪಲ್ಲಕ್ಕಿ ಒಳಗ ಮೆರ್ಲಿಕ್ಕತ್ತದ. ಹೌದು ಹೌದು. ಅದೇ ಶಿಷ್ಯನ ಪಾದಗಳು ಪಾದಗಟ್ಟಿ ಆಗ್ಯಾವ. ದಂಡನೆ ಏನಾಗ್ಯದ? ಗುಡಿ ಮುಂದ ಮಾಲಗಂಬ ಆಗ್ಯದ. ಆಗ್ಯದಲ್ಲಪ್ಪ. ಶಿಷ್ಯನ ಕೂನ ಧರಣಿ ಮ್ಯಾಲ ಹಿಂಗ ಉಳ್ದಾದ. ನಿಮ್ಮ ಗುರುವಿನ ಕೂನ, ನಿಮ್ಮ ಗುರುವಿನ ರುಂಡ ಯಾವ ಪಲ್ಲಕ್ಕಿ ಒಳಗ ಮೆರಿತದ? ಹೌದು ಹೇಳ್ತಾರಪ್ಪ. ಗುರುವಿನ ರುಂಡ ಪಲ್ಲಕ್ಕಿ ಒಳಗ ಮೆರಿತದ. ಕರೆ ಗುರುವ ಹಂಗ ಕೂನ ಮಾಡಿರ್ಬೇಕು. ಹೌದು. ಹೆಂಗ ಶಿಷ್ಯ ಅಡಿಕೇಶ್ವರ ಋಷಿ ಹೆಂಗ ರುಂಡ ಕಡ್ದು ಗುರುವಿಗೆ ಹಾರ್ಸ್ಯಾನ, ಪಾದಗಳನ್ನ ಕಡ್ಕೊಂಡನ, ಇವೆಲ್ಲ ಹೆಂಗ ಶಿಷ್ಯ ಪವಾಡ ಮಾಡ್ಯಾನ ನೋಡು. ಹಂಗ ನಿಮ್ಮ ಗುರು ಎಲ್ಲಿ ಪವಾಡ ಮಾಡ್ಯಾನ? ಹೌದು ಹೇಳ್ತಾರಪ್ಪ ಸರ್ ಶಾನ್ಯಾದವರು ಅನ್ನುವಂತದ ವಿಷಯ ನಮ್ಮ ಸರ್ ಅವ್ರು ಹೇಳ್ತಾರಲ್ರಿ. ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಡಲಾರ್ದೆ ಒಂದು ಖ್ಯಾಲಿಯನ್ನ ಹಾಡಿ ನಮ್ಮ ಸರಿಜೋಡಿ ಸರ್ ಅವ್ರಿಗೆ ಬಾಳಿ ಹೋಗ್ತದೆ. ಸಭಾ ಶಾಂತತೆಯಿಂದ ಆಲಿಸಬೇಕಾಗಿ ವಿನಂತಿ ಇರುತ್ತದೆ. ಓಕೆ. ಪ್ರಾರ್ಥನೆ. ಹೌದು. ಇನ್ನ ಒಂದು ಮಾತ. ಏನಪ್ಪ ಇನ್ನೊಂದು ಮಾತ? ಶಿಷ್ಯನ ಬಗ್ಗೆ. ಹೆಂಗ್ರಿ? ನಮ್ಮಪ್ಪ ಮಾಳಿಂಗರಾಯ. ಹೌದು ಹೌದು. ಹಗಲು
ಇರುಳು ಹಗಲು ಭಾಗ್ಯ ಕೈತಿದ್ದ, ಹೌದು ಇರುಳು ಗುರುವಿನ ಸೇವೆ ಮಾಡ್ತಿದ್ದ. ಹೌದು. ಒಂದು ದಿವಸ ಏನಾಗ್ಯದ? ಮಾಳಿಂಗರಾಯನ ಭಕ್ತಿ ಪರೀಕ್ಷೆ ಮಾಡ್ಬೇಕಂತೇಳಿ ಪಾರ್ವತಿ ಪರಮೇಶ್ವರ ಹೌದು ಶಿರಡೋಣ ಮಟ್ಟದೊಳಗ ಕಾತ್ರ ಕಂಟಿ ಒಳಗ ಬಂದ್ ಇಳ್ಕೊಂಡ್ರು. ಹೌದಪ್ಪ ಹೌದು. ಕಾತ್ರ ಗಂಟೆ ಒಳಗ ಬಂದು ಇಳ್ಕೊಂಡ್ರು. ಹಾಲಿ ಹಳದನ ನೀರು ತಗೊಂಡು ಗುರುವಿನ ಸೇವಕನ ನಪ್ಪ ಶಿಷ್ಯ ಮಾಳಿಂಗರಾಯ ಹೊಂಟಿದ್ದ. ಹೋಗುವಂತ ಸಮಯದೊಳಗ ಗುರುವಿಗೆ ಬಲಕ್ ಮಾಡ್ಕೊಂಡು ಹೈದು ಹೊಂಟಿದ. ಬಲಕ್ಕೆ ಶಿವ ಪಾರ್ವತಿ ಇಳಿದಿದ್ರು. ಹೌದು ಹೌದು ಇಳಿದಿದ್ರಪ್ಪ ಬಲಕ್ಕ ಇಳಿದಿದ್ರು. ಹೌದು. ಅವಾಗ ಈ ಮಾಳಿಂಗರಾಯ ಶಿಷ್ಯ ಬರೋದು ನೋಡಿ ಆ ಪರಮೇಶ್ವರ ಕೆಮ್ಮಲಕ್ ಚಾಲು ಮಾಡ್ದ. ಹೌದು ಹೌದು ಕೆಮ್ಮಲಕ್ ಚಾಲು ಮಾಡಿದ. ಮೈಯೆಲ್ಲ ಕಿವ ರಕ್ತದಿಂದ ಸೋರ್ತಿತ್ತು. ಸೋರ್ತಿತ್ತು. ಅವ್ರ ಕೆಮ್ಮದ್ ನೋಡಿ ಮಾಳಿಂಗರಾಯ ಅಲ್ಲಿ ಹೋದ. ಹೋಗಿ ಹಾ ಆ ತಾಯಿ ತಂದಿ ಕೂನ ಹಿಡಿದು ಆ ಕಿವ ರಕ್ತ ಎಲ್ಲ ಒರ್ಸಲ್ಕತ್ತ. ಕಿವ ರಕ್ತ ನಿಂದ್ರಲಾಯ್ತು. ಹೌದಪ್ಪ ಹೌದು ನಿದ್ರಲ್ಲಾಯ್ತು. ಶಿಷ್ಯ ಮಾಳಿಂಗರಾಯ ನಾಲ್ಗೆ ಹಚ್ಚಿ ಚರ ಚರ ನೆಕ್ಕಲ್ಕತ್ತ. ಹ್ಯಾಂಗ ನೆಕ್ತ ನೋಡ್ ನಾಲ್ಗೆ ಹಚ್ಚಿ ಹಂಗೆಲ್ಲ ಕಿವ ರಕ್ತ ನಿಂದ್ರಲಕತ್ತು. ಎಲ್ಲಾ ನಾಲ್ಗಿ ಹಚ್ಚಿ ನೆಕ್ಕಿ ಸ್ವಚ್ಛ ಮಾಡ್ದ. ಹೌದು ಸ್ವಚ್ಛ ಮಾಡಿ ಶಿವನನ್ನ ಬಲಕಿನ ಹೆಗಲ ಮ್ಯಾಗ ಕುಂದರ್ಸ್ಕೊಂಡ. ಪಾರ್ವತ ದೇವಿಯನ್ನ ಎಡಕಿನ ಹೆಗಲ ಮ್ಯಾಗ ಕುಂದರ್ಸ್ಕೊಂಡ. ತಾಯಿನ ಕುಂದ್ರಿಸ್ಕೊಂಡು ಗುರುವಿನ ಬಲಕ್ಕ ತಂದು ಇಳಿಸದ. ಹೌದು ಗುರುವಿಗತ್ತಾನ ಯಾರು? ಶಿಷ್ಯ ಮಾಳಿಂಗರಾಯ. ಏನತ್ತಾನಪ್ಪ? ಯಪ್ಪ ತಾಯಿ ತಂದೆ ಬಂದಾರ, ಕಣ್ಣು ತೆರೆದು ನೋಡು ಅಂತೇಳಿ. ಹೌದು. ಶಿಷ್ಯ ಅಂದ ಕೂಡಲೇನೆ ಆ ಗುರು ಕಣ್ಣು ತೆರೆದು ನೋಡ್ಲಿಲ್ಲ. ಕಣ್ಣು ತೆರೆದು ನೋಡ್ಲಿಲ್ಲ. ನನ್ನ ಅಪ್ಪ ಮಾಳಿಂಗರಾಯ ಏನ್ ಮಾಡದ ಅಂತ ಕೇಳಿದ್ರ ಏನ್ ಮಾಡ್ದ? ಅಲ್ಲಿಗಿನ ಆಟ ಚಾಲು ಮಾಡ್ದ. ಹೌದು ಚಾಲು ಮಾಡಿದಪ್ಪ ಅಲ್ಲಿಗಿನ ಆಟ. ಸೀಗೆ ಮಟ್ಟದಾಗ ಅಲಗಿನ ಆಟ ಚಾಲು ಮಾಡ್ದ. ಅಲ್ಲಿಗ ಹೊಡೆದಾಗ ಒಮ್ಮ ಕರಳ ಹೊರಗ ಹಾರಿ ಬೀಳಕತ್ತು. ಹೌದು ಹಾರಿ ಬಿದ್ದಿರ್ತಕ್ಕಂತ ಕರಳುಗಳನ್ನ ತನ್ನ ಮುಂಗೈಗೆ ಸುತ್ತಕೊಳಕತ್ತ. ಮುಂಗೈಗೆ. ಹೌದಪ್ಪ ಹೌದು ಸುತ್ತಕೊಳಕತ್ತ. ಯಾರು? ಶಿಷ್ಯ. ಹೌದು. ಹೊಟ್ಟಿಲೆ ಅಲಗೈದು ಬೆನ್ನಿಲೆ ಬೆಳಕು ತೋರಿಸದ. ಸೂರ್ಯನ ಕಿರಣ ಹೋಗಿ ಬೀರ ದೇವರು ಗುರುವಿನ ಗದ್ದಿಗೆ ಮ್ಯಾಗ ಬೀಳಕತ್ತು. ಅವಾಗ ಪಾರ್ವತ ದೇವಿ ಮಗ ಸೈತನ ಹೇಳಿ ತೆಕ್ಕಿಗೆ ಹಾಕೊಂಡ್ಲು. ಹೌದು ಯಪ್ಪ ನಿನ್ನ ಭಕ್ತಿ ಪರೀಕ್ಷೆ ಮಾಡಕ್ ಬಂದಿದೀವಿ ನಾವು. ಹೌದು ನಿನ್ನ ಭಕ್ತಿ ಹೆಚ್ಚಾಯ್ತು. ನಿಮ್ಮ ಭಕ್ತಿಗೆ ನಾವು ಒಲತ್ತೀವಿ. ಹೌದು ನಿನಗೇನು ಬೇಕು ಮಾಳಿಂಗರಾಯ ಅಂತೇಳಿ ಅಂದ ಕೂಡಲೇನೆ ಅವಾಗ ನನ್ನ ಅಪ್ಪ ಮಾಳಿಂಗರಾಯ ಏನು ಕೇಳದತ್ತ ಕೇಳಿದ್ರ ಯಾನ್ ಕೇಳ? ಸೂರ್ಯ ಚಂದ್ರ ಇರುವರೆಗೆ. ಹೌದು. ನೆಲವೊಂದು ಗಂಗೆ ಹರಿವರೆಗೆ ಪಾರೊಂದು ಪೋರ್ ಇರುವರೆಗೆ ಭಕ್ತರಿಗೆ ಸಿರಿತಾನ ಬೇಕು, ಮಕ್ಕಳಿಗೆ ಬಡತಾನ ಬೇಕು. ಕೈಲಾಸದಿಂದ ನಿಮ್ಮಿಂದ ನನಗ ಮುಂಡಾಸದ ಆಯಾರಿ ಬೇಕು ಅಂತೇಳಿ ಮಾಳಿಂಗರಾಯ ಕೇಳ್ಕೊಂಡ. ಹೌದು ಕೇಳ್ಕೊಂಡಪ್ಪ. ಆ ಮುಂಡಾಸದೊಳಗ ಎಲ್ಲಾ ಕೂನ ಇರ್ಬೇಕಂತೇಳಿ ಮಾಳಿಂಗರಾಯ ಕೇಳ್ಕೊಂಡ. ಹೌದು. ಆ ಮಾಳಿಂಗರಾಯ ಹೆಂಗ ಶಿಷ್ಯ ಕೇಳ್ಕೊಂಡ ನೋಡು. ಇನ್ನೂವರೆತನ ಕೈಲಾಸದಿಂದ ಶಿವ ಪಾರ್ವತಿಯರು ದಿವಳಿಗೆ ಹಬ್ಬಕ್ಕ ಮುಂಡಾಸದ ಆಯಾರಿ ಮಾಡ್ತಾರ. ಇದು ಶಿಷ್ಯನ ಭಕ್ತಿ ಹೆಚ್ಚಾಗಿದ್ರ ಸಲುವಾಗಿ. ಮಾನ್ಯನೇ ಆಗೋಯ್ತಪ್ಪ. ಇದು 4 ದಿವಸ ಆಯ್ತು ಆಗಿ. ಗುರುವಿಗೆ ಮುಂಡಾಸ ಮಾಡ್ತಾರ್ರಿ ಬೇಕಲ್ಲ. ಶಿಷ್ಯ ಹಿಂಗ ಪವಾಡ ಮಾಡ್ಯಾನ ಅಂತೇಳಿ ಕಲಿಯುಗದೊಳಗ ಕೈಲಾಸದಿಂದ ಶಿವನಿಂದ ಮುಂಡಾಸದ ಆಯಾರಿ ಆಗ್ತದ. ಶಿಷ್ಯ ಮಾಡಿರ್ತಕ್ಕಂತ ಒಂದು ಕೋನದಿಂದ ಒಂದು ಪವಾಡದಿಂದ ಹೌದು ಪದವಿ ಪಡ್ಕೊಂಡ. ಹೌದು ಟೀಕದ ಮಾತು ಬರ್ಲಿ. ಇದನ್ನು ಬಿಡು. ಹೌದು ಇನ್ನೊಂದು ವಿಷಯ. ಇನ್ನೊಂದು ಯಾವುದು? ಪಟ್ಟಣ ಕಡೋಳಿ ಒಳಗ ಬೀರ್ ದೇವರ ಹಬ್ಬ ವಿಟ್ರಾಯ ಹಾಕಿದ. ಯಾವ ಜಿಲ್ಲೆ ಯಾವ ತಾಲೂಕು ಬರ್ತದ ಅಂತ ಕೇಳಿದ್ರ ಕೊಲ್ಲಾಪುರ ಜಿಲ್ಲಾ ಹಾತಕಲ್ಲಂಗಡಿ ತಾಲೂಕ ಪಟ್ಟಣ ಕಡೋಳಿ ಒಳಗ ಬರ್ತದ. ಹೌದು ಹಾತಕಲ್ಲಂಗಡಿ ತಾಲೂಕ ಪಟ್ಟಣ ಕಡೋಳಿ. ಅಲ್ಲಿ ಬೀರ್ ದೇವರ ಹಬ್ಬ ವಿಟ್ರಾಯ ಹಾಕಿದ. ವಿಟ್ರಾಯ ಏನ್ ಮಾಡಿದ ಅಂತ ಕೇಳಿದ್ರ ಯಾರು ಮಾಡ್ದ? ಗುರುವಿನ ಹಬ್ಬಕ್ಕ ಮಾಳಪ್ಪ ಬರ್ಬೇಕಂತೇಳಿ
ಮಾಳಿಂಗರಾಯಿಗೆ ಬಂಡರ ಬಟ್ ಕೊಟ್ಟಿದ್ದ. ಹೌದು ಕೊಟ್ಟಿದ್ದ. ಯಾರು? ಯಾರು? ವಿಟ್ರಾಯ. ಹೌದು. ನಾನು ಗುರುವಿನ ಹಬ್ಬಕ್ಕೆ ಬರ್ತೀನಿ ಅಂತ ಹೇಳಿದ ಹೇಳಿ ದಂಡ ದರ್ಬಾರ ತಗೋದುಕೊಂಡು ಹಾ ಹಾ ಹೋದ. ಹ್ಮ್ ಮುಂದ ಪಂಚಗಂಗಾ ನದಿ ಹತ್ತಿತ್ತು. ಪಂಚಗಂಗಾ ನದಿ ಬಲ್ಯಕ್ಕ ಎಲ್ಲಾರು ಬೀಡು ಬಿಟ್ರು. ಹೌದು ಕೂತು ವಿಶ್ರಾಂತಿ ತಗೊಳಕತ್ರು. ಹೌದು. ಅವಾಗ ವಿಟ್ರಾಯ ವಿಚಾರ ಮಾಡ್ತಾನ, ಏನತ್ತ? ಮಾಳಪ್ಪಗ ಭಂಡಾರ ಕೊಟ್ಟಿದ್ದ, ಗುರುವಿನ ಹಬ್ಬಕ್ಕೆ ಇನ್ನ ಯಾಕೆ ಬರ್ಲಿಲ್ಲ ಇವ? ನಾನು ಇದ್ರ ಹೋಗಿ ಕರ್ಕೊಂಡು ಬರ್ಬೇಕಂತ ಹೇಳಿ ವಿಟ್ರಾಯ ಇದ್ರ ಬರತ್ತಾನ. ಮಾಳಿಂಗರಾಯ ಪಂಚಗಂಗಾ ನದಿ ಬಲ್ಯಕ್ಕ ವಿಶ್ರಾಂತಿ ತಗೊಳಕತ್ತಿದ್ದ. ಈ ವಿಟ್ರಾಯ ಹೋಗೋಕ್ಕಿಂತ ಮುಂಚಿತವಾಗಿ ವಿಟ್ರಾಯನ ಹೆಂಡತಿ ವಿಚಾರ ಮಾಡ್ತಾಳ. ಏನಂತ ಹೇಳಿ ಮನ್ಯಾಗ ಮಾಳಿಂಗರಾಯನ ದಂಡ ಅಂದ್ರೆ ಇದು ಸಾಮಾನ್ಯ ದಂಡ ಅಲ್ಲ. ಇದೆ ಕುರಿ ಹಿಂಡಿದ್ದಂಗ. ಹೌದು. ಅವನ ದಂಡ ಸಾಮಾನ್ಯ ದಂಡ ಅಲ್ಲ, ಒಂದು ಕುರಿ ಹಿಂಡಿದ್ದಂಗ. ಎಲ್ಲಾರು ಬಂದ್ರಂದ್ರ ಅವ್ರಿಗೆ ನಾ ಅಡಿಗೆ ಹ್ಯಾಂಗ ಮಾಡಿ ಹಾಕ್ಲಿ? ಹೌದು. ನನ್ನಿಂದ ಆಗ್ಲಾರ ಮಾತ ಅಂತೇಳಿ ತನ್ನ ಮನಸ್ಸಿನಾಗ ಅನ್ಕೊಂಡಳು. ಈ ಮನಸ್ಸಿನ ಮಾತ ಪಂಚಗಂಗಾ ನದಿ ಬಲ್ಯಕ್ಕೆ ಬೀಡಿ ಬಿಟ್ಟಿರ್ತಕ್ಕಂತ ನನ್ನಪ್ಪ ಮಾಳಿಂಗರಾಯ ಗೊತ್ತಾಯ್ತು. ನಾ ಅಲ್ಲಿ ಹೋಗೋದ್ರಿಂದ ಹೌದು ಒಬ್ಬಕ್ಕೆ ಹೆಣ್ಮಗಳಿಗೆ ತ್ರಾಸ ಆಗ್ತದ. ಹಂಗಾಗೋದು ಬೇಡ. ಹೌದು. ನಾ ಇಲ್ಲಿದಿಂದ ತಿರುಗಿ ಹೋಗ್ಬೇಕಂತೇಳಿ ಹೊಳ್ಳಿ ಆ ಕಡೆ ಮಾಡಿ ನಿಂತಿದ. ವಿಟ್ರಾಯ ಹೋಗಿ ಮಾಳಿಂಗರಾಯ ಕರೆದ. ಎಲ್ಲೋ ಮಾಡಪ್ಪ, ಹಿಂಗ ಹಾದಿ ಬೀದಿಯಾಗ ಕುಂದ್ರಕ್ ನಿನಗ ಭಂಡಾರ ಕೊಟ್ಟಿಲ್ಲ. ಹೌದು. ನಡಿ ಮಟ್ಟಕ್ಕ ಅಂದ ಕೂಡಲಿನ ಅವಾಗ ಮಾಳಿಂಗರಾಯ ಹೇಳ್ತಾನ, ಏನ್ ಹೇಳ್ದ? ಯಪ್ಪ ನಾ ತಿರುಗಿ ಬೀಜ ಗುಂತಿಗೆ ಹೋಗ್ಬೇಕಾಗ್ಯದ. ನಾ ಹೋಗ್ತೀನಂದ. ಅವಾಗ ವಿಟ್ರಾಯ ಎತ್ತಾನ, ಏನಂದ? ಮಾಳಪ್ಪ ಇಲ್ಲಿ ಗುರುವಿನ ಹಬ್ಬಕ್ಕೆ ನೀನು ಬಂದಿದ ಅನ್ನಂಗ, ಇಲ್ಲಿ ತನ ನೀನು ಬಂದಿದ ಅನ್ನಂಗ ನನಗೆ ಏನಾರ ಕೂನ ಕೊಡು ಅಂದ. ಹೌದು. ಅವಾಗ ನನ್ನಪ್ಪ ಮಾಳಿಂಗರಾಯ ಏನು ಕೂನ ಕೊಟ್ಟ ಅಂತ ಕೇಳಿದ್ರ, ಏನು ಕೊಟ್ರಿ? ಶಿರಡೋಣ ಮಠದೊಳಗೆ ಹಾಕೊಂಡಿರ್ತಕ್ಕಂಥ ಅಲಗಿ ಸದ್ಯ ನನ್ನ ಕೈಯಾಗದ, ಇದೇ ಅಲಗ ತಗೋ. ಮುಂದೆ ನನ್ನ ಭಕ್ತ ಪರಂಡಿ ಅಂತಕ್ಕಂಥವ ಎಲ್ಲಿ ಅಂತ ಕೇಳಿದ್ರ, ಎಲ್ಲಿದಿಂದ? ಅಂಚನಗಾವದಿಂದ ಕೇಲೋಬ ಅಂತಕ್ಕಂಥವ್ ನನ್ನ ಶಿಷ್ಯ ಬಂದು ಈ ಪಟ್ಟಣ ಕೊಡೋಳಿ ಒಳಗ ಅಲಗಿನ ಆಟ ಆಡ್ಲಿ ಅಂತೇಳಿ ಮಾಳಿಂಗರಾಯ ವಿಟ್ರಾಯನ ಕೈಯಾಗ ಅಲಗ ಕೊಟ್ಟನ. ಈ ಸದ್ಯ ಅಲಗ ಎಲ್ಲಿ ಅದ ಅಂತ ಕೇಳಿದ್ರ ಪಟ್ಟಣ ಕಡೋಳಿ ಒಳಗ ಮಾಳಿಂಗರಾಯ ಹಾಯ್ಕೊಂಡಿರ್ತಕ್ಕಂಥ ಅಲಗಿ ಸದ್ಯ ಪಟ್ಟಣ ಕಡೋಳಿ ಒಳಗದ. ಹೌದು. ಹೋಗಿ ನೋಡಿದ್ರು ಸಿಗ್ತೈತಿ. ಆ ಜಾತ್ರೆನೂ 4 ದಿನ ಅಚ್ಚ ಕಡೆ ಆಗೈತಿ. ಹುಲಜಂತಿ ಒಳಗ ಅರಿಕೆರಿ ಒಳಗ ಎಟ್ಟು ಭಂಡಾರ ಹಾತದ ನೋಡು, ಅಷ್ಟು ಬಂಡ್ರ ವಿಟ್ರಾಯ ಪಟ್ಟಣ ಕಡೋಳಿ ಒಳಗ ಒಂದೇ ಜಾತ್ರೆ ಒಳಗ ಅಟ್ಟು ಭಂಡಾರ ಹಾರ್ತದ. ಹೌದು. ಮಾಳಿಂಗರಾಯ ಶಿರಡೋಣ ಮಠದೊಳಗ ಹಾಯ್ಕೊಂಡಿರ್ತಕ್ಕಂಥ ಅಲಗಿ ಸದ್ಯ ಎಲ್ಲಿ ಅದ ಅಂತ ಕೇಳಿದ್ರ, ಎಲ್ಲಿ? ಪಟ್ಟಣ ಕಡೋಳಿ ಒಳಗದ, ಕೊಲ್ಲಾಪುರ ಜಿಲ್ಲಾ, ಹಾತಕಲ್ಲಂಗಡಿ ತಾಲೂಕ. ಹೌದು. ಅಲ್ಲಿನೂ ಅಲ್ಲಿ ಮಾಳಿಂಗರಾಯನ ಕೂನ ಅಲ್ಲಿ ಪಟ್ಟಣ ಕಡೋಳಿ ಒಳಗೆ ಉಳ್ದದ ಅಂತಕ್ಕಂಥ ಮಾತು ಹೇಳಿ ಹೆಚ್ಚಿಗೆ ಮಾತುಗಳನ್ನ ಆಡಲಾರ್ದೆ